ತರ ನಾವು ಇವತ್ತು ಪಾರ್ಟ್ ಆಫ್ ಕೋರ್ಸ್ ವರ್ಕ್ 19 ವಿಡಿಯೋ ಸೋ ಫಾರ್ ಮಾಡಿದ್ದೀವಿ. ಇವತ್ತು 20th ವಿಡಿಯೋ ಮಾಡೋಣ. ಸೊ 20th ವಿಡಿಯೋ ನಾವು ಮಾಡಬೇಕಾಗಿರೋದು ಲೀಡಿಂಗ್ ಡಯಾಗನಲ್ ಆಫ್ ಇಲಿಯಟ್ ವೇವ್. ಓಕೆ, ನಾವು ಇಲಿಯಟ್ ವೇವ್ ನ ಲೀಡಿಂಗ್ ಡಯಾಗನಲ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇವತ್ತು ಕಲಿಯೋಣ. ಓಕೆ, ಸೊ ನಾವು ಟೈಪ್ಸ್ ಆಫ್ ಇಂಪಲ್ಸ್ ಅಲ್ಲಿ ಮಿಡ್ ಇದೇವೆ ಈಗ. ಸೊ ನಾವು 19th ವಿಡಿಯೋದಲ್ಲಿ ಟ್ರೆಂಡಿಂಗ್ ಇಂಪಲ್ಸ್ ಏನಂತ ನೋಡಿದೀವಿ, ಎಕ್ಸಾಂಪಲ್ ಇದು ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಇವತ್ತು ಟರ್ಮಿನಲ್ ಇಂಪಲ್ಸ್ ಬಗ್ಗೆ ಅಂತೂ ನಿಮಗೆ ಡೀಟೇಲ್ಸ್ ಆಗಿ ಲಾಸ್ಟ್ ಟೈಮ್ ಹೇಳಿದೆ, ಅದ್ರ ಮತ್ತೊಮ್ಮೆ ರಿಪೀಟ್ ಮಾಡೋಣ. ಟರ್ಮಿನಲ್ ಇಂಪಲ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಗೆ ವೇವ್ 3 61.8% ಮಿನಿಮಮ್ ಇರುತ್ತೆ. ಆಮೇಲೆ ಅದು 161.8 ಟಚ್ ಮಾಡಲ್ಲ ಫಿಬೊನಾಚಿ ರೇಷಿಯೋ. ಓಕೆ, ಆಮೇಲೆ ವೇವ್ 4 ವೇವ್ 1 ಟೆರಿಟರಿಯಲ್ಲಿ ಎಂಟರ್ ಆಗತ್ತೆ. ಅದು ಅದರಲ್ಲೂ ಮತ್ತೆ ಡಿಪೆಂಡ್, ಅದು ನಿಮ್ದು ರೂಲ್ ಆಫ್ ಅಲ್ಟರ್ನೇಷನ್ ಏನಿದೆ ಅಲ್ವಾ, ಅದು ಮ್ಯಾಚ್ ಆಗ್ತಾ ಇದ್ರೆ ಎಂಟರ್ ಆಗತ್ತೆ, ಇಲ್ಲಾಂದ್ರೆ ಇಲ್ಲ. ಅಂದ್ರೆ ವೇವ್ 2 ರೇಷಿಯೋ ಎಷ್ಟಿರುತ್ತಲ್ವಾ ಅಷ್ಟೇ ವೇವ್ 4 ರೇಷಿಯೋ ಹೆಚ್ಚು ಕಡಿಮೆ ಆಗ್ಬೇಕು. ಅದನ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ ವೇವ್ 1 ಟೆರಿಟರಿಯಲ್ಲಿ ಎಂಟರ್ ಆಗ್ಬಹುದು. ಓಕೆ, ಇದನ್ನ ಡಯಾಗನಲ್ ಇಂಪಲ್ಸ್ ಅಂತಾರೆ, ರೈಸಿಂಗ್ ವೇಜ್ ಅಂತ ಕರೀತಾರೆ ಇದನ್ನ. ಇದರಲ್ಲಿ ನಿಮಗೆ ಇದರಲ್ಲಿ ಎರಡು ತರ ಬರುತ್ತೆ ಟರ್ಮಿನಲ್ ಇಂಪಲ್ಸ್ ಅಲ್ಲಿ. ಒಂದು ಲೀಡಿಂಗ್ ಡಯಾಗನಲ್, ಇನ್ನೊಂದು ಎಂಡಿಂಗ್ ಡಯಾಗನಲ್. ಇವತ್ತು ನಾವು ಟರ್ಮಿನಲ್ ಇಂಪಲ್ಸ್ ಲೀಡಿಂಗ್ ಡಯಾಗನಲ್ ಬಗ್ಗೆ ಕಲಿಯೋಣ. ಓಕೆ, ಸೊ ಲೀಡಿಂಗ್ ಡಯಾಗನಲ್ ಅಲ್ಲಿ ಏನಾಗುತ್ತೆ, ವೇವ್ 1 ನಿಮ್ದು ಎಕ್ಸ್ಟೆನ್ಷನ್ ಅಲ್ಲಿ ಇರಬಹುದು, ಇರ್ಲಿಕ್ಕಿಲ್ಲ, ಡಿಪೆಂಡ್ ಇದು ಮತ್ತೆ. ಓಕೆ, ವೇವ್ 2 ನಿಮ್ದು ಸಬಾರ್ಡಿನೇಟ್ ಹೇಳ್ತಾ ಇರೋದು ಮ್ಯಾಕ್ಸಿಮಮ್ ಆಗಿ 81.2% ಮ್ಯಾಕ್ಸಿಮಮ್ ಬರುತ್ತೆ. ಇದೆಲ್ಲರಿಗೂ ನಾವೆಲ್ಲರಿಗೂ ಗೊತ್ತಿದ್ದಿದೆ ವಿಷಯ. ಓಕೆ, ಮ್ಯಾಕ್ಸಿಮಮ್ ಅದು ಮಿನಿಮಮ್ 23%. ಓಕೆ, ಇಂಪಾರ್ಟೆಂಟ್ ಏನು ಲೀಡಿಂಗ್ ಡಯಾಗನಲ್ ಅಂತಂದ್ರೆ ವೇವ್ 3 ಸಬಾರ್ಡಿನೇಟ್ ಇಲ್ಲಿ ನಿಮಗೆ ಮಿನಿಮಮ್ 61.8% ಇರುತ್ತೆ. ಆಮೇಲೆ ಲೆಸ್ ದೆನ್ 161.8 ಇರುತ್ತೆ. ಆಮೇಲೆ ವೇವ್ 3 ದಲ್ಲಿ ನೀವು ಯಾವುದು ಪ್ಯಾಟರ್ನ್ ಕಾಣಿಸಲ್ಲ. ಅಂದ್ರೆ ನಿಮ್ದು 5 ಮೂವ್ಸ್ ಅವಲ್ಲ, ಈ ಇದರಲ್ಲಿ 61.8% ಇತ್ತು ಅಂತಂದ್ರೆ ಅದ್ರಲ್ಲಿ ಯಾವ್ದು ಪ್ಯಾಟರ್ನ್ಸ್ ಕಾಣಿಸೋ ಚಾನ್ಸಸ್ ಕಡಿಮೆ ಇರುತ್ತೆ. ಒಂದ್ ವೇ 161 ವರೆಗೂ ಹೋಗಿದ್ರೆ ನಿಮ್ಗೆ ಸ್ವಲ್ಪ ಪ್ಯಾಟರ್ನ್ ಕಾಣಿಸಬಹುದು. ಓಕೆ, ಬಟ್ 61.8 ಇದ್ರೆ ಮಾತ್ರ ಪ್ಯಾಟರ್ನ್ಸ್ ಹೆಚ್ಚಿಗೆ ಕಾಣಿಸಲ್ಲ ಅದರಲ್ಲಿ. ಓಕೆ, ಸೊ ವೇವ್ 4 ಈ ಸಬಾರ್ಡಿನೇಟ್ ವೇವ್ 4 ಏನಿರುತ್ತಲ್ವಾ, ಅದು ನಿಮಗೆ ವೇವ್ 1 ಟೆರಿಟರಿ ಎಂಟರ್ ಆಗ್ಬೋದು, ಆಗ್ಲಿಕ್ಕಿಲ್ಲ. ಇದು ಡಿಪೆಂಡ್ ಆಗುತ್ತೆ ನಿಮ್ದು ರೂಲ್ ಆಫ್ ಅಲ್ಟರ್ನೇಷನ್ ಏನಿದೆ ಅಲ್ವಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ವೇಳೆ ನಿಮ್ದು ವೇವ್ 2 ಕಡಿಮೆ ಫಾಲ್ ಇದ್ರೆ ವೇವ್ 4 ವೇವ್ 1 ಟೆರಿಟರಿ ಎಂಟರ್ ಆಗ್ಲಿಕ್ಕಿಲ್ಲ. ಬಟ್ ನಿಮ್ದು ವೇವ್ 2ನೇ ಹೆಚ್ಚಿಗೆ ಫಾಲ್ ಆಗಿದ್ರೆ ಅವಾಗ ವೇವ್ 4 ಅಷ್ಟೇ ಮ್ಯಾಚ್ ಮಾಡ್ಬೇಕಲ್ವಾ, ಆ ಮ್ಯಾಚ್ ಮಾಡೋದಕ್ಕೋಸ್ಕರ ಅದು ವೇವ್ 1 ಟೆರಿಟರಿ ಎಂಟರ್ ಆಗ್ಬಹುದು. ಓಕೆ, ಇಲ್ಲಿ ಮ್ಯಾಕ್ಸಿಮಮ್ ಫಾಲ್ ನಿಮಗೆ ಮ್ಯಾಕ್ಸಿಮಮ್ ಫಾಲ್ ಯಾಕಂದ್ರೆ ಮ್ಯಾಕ್ಸಿಮಮ್ ಫಾಲ್ 61.8% ವರೆಗೂ ಇರುತ್ತೆ. ಸೊ 38% ಇಂದ ಸ್ಟಾರ್ಟ್ ಆಗುತ್ತೆ, ಆಮೇಲೆ 61.8% ವರೆಗೂ ಇರುತ್ತೆ. ಮ್ಯಾಕ್ಸಿಮಮ್ 50% to 61.8% ವರೆಗೂ ಇರುತ್ತೆ. ಇದು ಡಿಪೆಂಡ್ ಆಗುತ್ತೆ ನಿಮ್ದು ರೂಲ್ ಆಫ್ ಆಲ್ಟರ್ನೇಷನ್ಸ್ ಪ್ರಕಾರ ಡಿಪೆಂಡ್ ಆಗುತ್ತೆ. ನಿಮ್ದು ವೇವ್ 2 ಎಷ್ಟು ಫಾಲ್ ಆಗಿದೆ ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಓಕೆ, ಇಲ್ಲಿ ವೇವ್ 5 ಸಬಾರ್ಡಿನೇಟ್ ನಿಮ್ಗೆ ಮಿನಿಮಮ್ 127% ರಿಟ್ರೆಸ್ ಆಗುತ್ತೆ, ಮೇಲ್ಗಡೆ ವೇವ್ 5 ಹೋಗುತ್ತೆ. ಸಮಟೈಮ್ಸ್ ಅದು 161% ಹೋಗುತ್ತೆ, 161% ಹೋಗುತ್ತೆ, ಬಟ್ ಮಿನಿಮಮ್ 127% ಹೋಗಲೇಬೇಕು. ಓಕೆ, ಈ ಎಲ್ಲ 1 to 5 ಸಬಾರ್ಡಿನೇಟ್ ಆದ ನಂತರ ಏನಾಗುತ್ತೆ, ನಿಮ್ದು ಡಿಗ್ರಿ 1 ಕಂಪ್ಲೀಟ್ ಆಗುತ್ತೆ. ಕರೆಕ್ಟಾ? ಸೊ ಡಿಗ್ರಿ 1 ಕಂಪ್ಲೀಟ್ ಆದ ನಂತರ ನಿಮ್ದು 2 ಏನಿರುತ್ತಲ್ವಾ, ಆ 2 ನಿಮಗೆ ಸ್ಪೀಡ್ ಆಗಿ ಫಾಲ್ ಆಗುತ್ತೆ. ಓಕೆ, ಸೊ ಅದು ನಿಮಗೆ 61.8% to 81.2% ವರೆಗೂ ಇರುತ್ತೆ. ಸಮಟೈಮ್ಸ್ 50% ವರೆಗೂ ಬರುತ್ತೆ. ಓಕೆ, ಸೊ ನೀವು 50% to 81.2% ವರೆಗೂ ಅಂತ ಕನ್ಸಿಡರ್ ಮಾಡಬಹುದು. ಆಮೇಲೆ ಈ ಸ್ಪೀಡ್ ಅಲ್ಲಿ 61.8 ಇಲ್ಲ 81.2% ಏನಾದ್ರು ಬಂದ್ರೆ
ಮತ್ತೆ ಸ್ಪೀಡ್ ಆಗಿನೇ ವೇವ್ 3 ನಿಮಗೆ ರಿಕವರ್ ಆಗುತ್ತೆ. ಸೊ ನಿಮಗೆ ಒನ್ ಡೇದಾಗೆ ನಿಮ್ಗೆ 81.2% ಇಲ್ಲ 61.2 ಇಲ್ಲ 50% ಏನಾದ್ರು ಬಂದ್ರೆ ಕೆಳಗಡೆ, ಅದೇ ಸ್ಪೀಡಲ್ಲಿ ನಿಮಗೆ ಮತ್ತೆ ವೇವ್ 3 ಸ್ಪೀಡಲ್ಲಿ ಮೇಲ್ಗಡೆ ಮೂವ್ ಆಗುತ್ತೆ. ಆವಾಗ ನಿಮಗೆ ವೇವ್ 3 ಡಿಗ್ರಿ ಏನಿರುತ್ತಲ್ವಾ, ಅದು 161.8% ಇಲ್ಲ 261.8% ವರೆಗೂ ಇರುತ್ತೆ. ಆಮೇಲೆ ಈ ಲೀಡಿಂಗ್ ಡಯಾಗ್ನಲ್ಸ್ ಯಾವತ್ತು ಬಾಟಮ್ ಅಲ್ಲಿ ಫಾರ್ಮ್ ಆಗ್ತವೆ. ಓಕೆ, ಬಾಟಮ್ ಅಲ್ಲಿ ಅಂತಂದ್ರೆ ಕೆಳಗಡೆ ನಮ್ದು ಏನಿರುತ್ತೆ, ಕರೆಕ್ಷನ್ ಮುಗಿದ ತಕ್ಷಣ ಫಸ್ಟ್ ವೇವ್ 1 ಸ್ಟಾರ್ಟ್ ಆಗುತ್ತೆ. ಓಕೆ, ಇಲ್ಲ ನಿಮ್ದು ಕೆಳಗಡೆ ಬರೋದು ಎ ಇರುತ್ತೆ. ಸೊ ಎ ಅಲ್ಲಿ ಒಂದು ಎ ಅಲ್ಲಿ ಫಾರ್ಮ್ ಆಗ್ಬೋದು, ಇಲ್ಲ ವೇವ್ 1 ಅಲ್ಲಿ ಫಾರ್ಮ್ ಆಗ್ಬೋದು. ಓಕೆ, ಸೊ ಇದನ್ನೇ ಈಗ ನಾವು ಚಾರ್ಟ್ ಅಲ್ಲಿ ನೋಡುವ. ಓಕೆ, ನಾವು ಈಗ ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದ್ದೀವಿ. ಓಕೆ, ಈಗ ನೋಡಿ ನಾವು ಬೇಸ್ ಪಾಯಿಂಟ್ ಇಂದಾನೆ ಮೂವ್ ಆಗ್ತಾ ಇರೋದು ಈಗ. ಓಕೆ, ಇದು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಇದೆ. ಸೊ ಇದು 1, ಇದು 2, ಇದು 3 ಅಂತ ಕನ್ಸಿಡರ್ ಮಾಡಿದರೆ ಇದು ಇದಾಯ್ತು. ಇಲ್ಲಿ 161 ಇದೆ. ನಾವು ಇದನ್ನ ಅಷ್ಟೇ ಥಿಂಕ್ ಮಾಡೋಣ ಈಗ. ಓಕೆ, ಇದು 1, 2 ನೋಡಿ, ನಮ್ಗೆ ಇಲ್ಲಿ ವೇವ್ 3 ಇದೆ ಅಲ್ವಾ, ಇದು 5th ವೇವ್ ಡಿಗ್ರಿದು ಸಬಾರ್ಡಿನೇಟ್ ವೇವ್ 3 127% ಇದೆ. ಅಂದ್ರೆ ಇದು ನಮ್ದು 161.8% ಹೋಗಿಲ್ಲ, ಓನ್ಲಿ 127% ಇದೆ. ಅಂದ್ರೆ ಇದು ನಾವು ಲೀಡಿಂಗ್ ಡಯಾಗನಲ್ ಅಂತ ಕನ್ಸಿಡರ್ ಮಾಡಬಹುದು. ಓಕೆ, ಫಸ್ಟ್. ಆಮೇಲೆ ವೇವ್ 3 ಎಲ್ಲಿವರೆಗೂ ಡ್ರಾಪ್ ಆಗಿದೆ, ವೇವ್ 3 ನಮಗೆ 23% 30% ಇನ್ ಬಿಟ್ವೀನ್ ಇದೆ. ಓಕೆ, ಸೊ ಇದು ನಮಗೆ ಇದರಲ್ಲೇ ಇದೆ, ರೇಂಜ್ ಅಲ್ಲೇ ಇದೆ. ಸೊ ವೇವ್ 2 38% ಇದೆ. ಸೊ ನಾನು ಏನೇ ಇದೆ ಲೀಡಿಂಗ್ ಡಯಾಗನಲ್ ಅಲ್ಲಿ ವೇವ್ 4 ವೇವ್ 1 ಟೆರಿಟರಿ ಎಂಟರ್ ಆಗ್ಬೋದು, ಇಲ್ಲ ಆಗ್ಲಿಕ್ಕಿಲ್ಲ ಅಂತ ಹೇಳಿದೆ. ಓಕೆ, ಬಟ್ ಇಲ್ಲಿ ನೋಡಿ ಬೇಸ್ಡ್ ಆನ್ ರೂಲ್ ಆಫ್ ಆಲ್ಟರ್ನೇಷನ್ ಅಂತ ಹೇಳಿದೆ. ಈಗ ನೋಡಿ ಇಲ್ಲಿ ಎಷ್ಟಿದೆ, ಇದು ಹೆಚ್ಚು ಕಡಿಮೆ 11.8 ಸಮಥಿಂಗ್ 11.8 ಇದೆ. ಓಕೆ, ಸೊ ಇಲ್ಲಿ ಎಷ್ಟಿದೆ, ಇದು 11.95 11.8. ಸೊ ಇದು ರೂಲ್ ಆಫ್ ಆಲ್ಟರ್ನೇಷನ್ ಮ್ಯಾಚ್ ಆಗಿದೆ. ಅದಕ್ಕಾಗಿ ಇದು ನಿಮಗೆ ವೇವ್ 1 ಟೆರಿಟರಿ ಎಂಟರ್ ಆಗ್ತಾ ಇಲ್ಲ. ಒಂದು ವೇಳೆ ಇದು ಏನಾದ್ರು ಇಲ್ಲಿವರೆಗೂ ಬರ್ತಿತ್ತು ಅಂತಂದ್ರೆ, ಸೊ ಇದನ್ನು ಮ್ಯಾಚ್ ಮಾಡಲಿಕ್ಕೆ ಇದು 22.08, ಸೊ ಇಷ್ಟೇನಾದ್ರೂ ಬಂದಿದ್ರೆ ಅವಾಗ ಏನಾಗ್ತಿತ್ತು, ಸೊ ನಿಮ್ದು ವೇವ್ 1 ಟೆರಿಟರಿಯಲ್ಲಿ ಇದು ಎಂಟರ್ ಆಗ್ತಾ ಇತ್ತು. ಸೊ ಇದು ನಿಮಗೆ ಇಲ್ಲಿ ಒಂದು ರಿವರ್ಸ್ ಆಗಿರೋದಕ್ಕೆ ಇದು ನಿಮಗೆ ವೇವ್ 1 ಟೆರಿಟರಿಯಲ್ಲಿ ಎಂಟರ್ ಆಗ್ತಾ ಇಲ್ಲ. ಬಟ್ ಲೀಡಿಂಗ್ ಡಯಾಗನಲ್ ಅಲ್ಲಿ ನಿಮಗೆ ಈ ತರಾನು ಚಾರ್ಟ್ ಸಿಗಬಹುದು. ಓಕೆ, ಆ ತರ ಚಾರ್ಟ್ಸ್ ನ ನೀವು ಹುಡುಕಿ, ಅದು ನಿಮ್ದು ಹೋಮ್ವರ್ಕ್. ಓಕೆ, ಸೊ ಈಗ ನಿಮಗೆ ವೇವ್ 5 ಮಿನಿಮಮ್ 127% ಮೂವ್ ಆಗಬೇಕು. ಈ 127% ಆಲ್ರೆಡಿ ಮೂವ್ ಆಗಿದೆ ಈಗ. ಓಕೆ, ಸೊ ಈಗ ಇದು ನಿಮ್ಗೆ 261% ವರೆಗೂ ಹೋಗಬಹುದು. ಸೊ ಈಗ ನಮಗೆ ಇನ್ನೂ ಇದ್ರದ್ದು ಡಿಗ್ರಿ ಮುಗಿದಿಲ್ಲ ಇದು. ಓಕೆ, ಇಲ್ಲಿ ಮುಗಿದಂತೆ ತಿಳ್ಕದೆ, ಈಗ 261% ಮುಗಿದಂತೆ ತಿಳ್ಕದೆ. ಸೊ ಇಲ್ಲಿಗೆ ನಮ್ದು 1 ಡಿಗ್ರಿ ಮುಗಿತಂತ ತಿಳ್ಕದೆ ಈಗ. ಸೊ ಇಲ್ಲಿ 1 ಡಿಗ್ರಿ ಮುಗಿತೀಗ. ಸೊ ನಿಮಗೆ ಲೀಡಿಂಗ್ ಡಯಾಗನಲ್ ಏನ್ ಹೇಳುತ್ತೆ ಅಂತಂದ್ರೆ, ನೆಕ್ಸ್ಟ್ ಏನು ಬರುತ್ತಲ್ವಾ, ಇದು ಸ್ಪೀಡ್ ಅಲ್ಲಿ ಕೆಳಗಡೆ ಬರುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಇದು ನಿಮಗೆ ಇನ್ನು
ಲೀಡಿಂಗ್ ಡಯಾಗ್ನಲ್ ಇನ್ಕಂಪ್ಲೀಟ್ ಇದೆ. ಸೊ ನಿಮಗೆ ಇದು ನಿಮಗೆ ಈಗ 127% ಅದು ಆಲ್ರೆಡಿ ಆಗಿದೆ. ಈಗ ಇನ್ನು ನಿಮಗೆ 261% ವರೆಗೂ ಬರುತ್ತೆ. ಇದಾದ್ಮೇಲೆ ಏನಿದೆ ಅಲ್ವಾ, ಸೊ ನಿಮ್ದು ಇಲ್ಲಿಂದ ಫಾಸ್ಟ್ ಆಗಿ ಕೆಳಗಡೆ ಬರುತ್ತಂತ. ಇಲ್ಲಿ 61% ಇಲ್ಲಿ 81% ವರೆಗೂ ಕೆಳಗಡೆ ಬರುತ್ತೆ. ಅವಾಗ ಏನಾಗುತ್ತೆ, ಇದು ನಿಮ್ದು ಡಿಗ್ರಿ 1 ಇಲ್ಲಿ 2 ಮುಗಿಯುತ್ತೆ, ಮತ್ತೆ 3 ಸ್ಪೀಡಲ್ಲಿ ಮೇಲ್ಗಡೆ ಹೋಗುತ್ತಂತ ಹೇಳ್ತಾರೆ. ಓಕೆ, ಸೊ ಅಪ್ ಟು 64,000 ವರೆಗೂ ಅಂತೂ ಇನ್ನು ಏನು ಮುಗಿಯೋ ಚಾನ್ಸಸ್ ಏನಿಲ್ಲ. ಬಟ್ ಇದನ್ನ ಪ್ರಿಕಾಷನರಿ ಆಗಿ ನಾವು ಥಿಂಕ್ ಮಾಡಬೇಕು. ಲೀಡಿಂಗ್ ಡಯಾಗ್ನಲ್ ನಮಗೆ ಹೇಗೆ ಅಲರ್ಟ್ ಮಾಡುತ್ತೆ ಅಂತಂದ್ರೆ, ಲೀಡಿಂಗ್ ಡಯಾಗ್ನಲ್ ಏನಾದ್ರು ಫಾರ್ಮ್ ಆಗ್ತಾ ಇದ್ರೆ ನಿಮ್ದು ವೇವ್ ಅದೇ ನಿಮ್ದು ಕೌಂಟಿಂಗ್ ಎಲ್ಲ ಮುಗಿದ ತಕ್ಷಣ ಸೊ ನೀವು ಅಲರ್ಟ್ ಆಗಿಬಿಡ್ಬೇಕು. ಸೊ ನೀವು ನೆಕ್ಸ್ಟ್ ಕೌಂಟಿಂಗ್ ಏನಾದ್ರೂ ಅದ್ರಾಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನೀವು ಅಲ್ಲಿ ಅಲರ್ಟ್ ಆಗಿಬಿಡ್ಬೇಕು. ಓಕೆ, ಯಾಕಂದ್ರೆ ನಿಮ್ಗೆ ವೇವ್ 2 ಸ್ಟಾರ್ಟ್ ಆದ್ರೆ ಸ್ಪೀಡಲ್ಲಿ ಕೆಳಗಡೆ ಬರುತ್ತೆ. ಅವಾಗ ಮತ್ತೆ ನೀವು ಜಾತಕ ಪಕ್ಷ ತರ ವೇಟ್ ಮಾಡಬೇಕು. 61%ಗೆ ಇಲ್ಲ 80%ಗೆ ಹಿಂಗೆ ಏನಾದ್ರು ಬರ್ತಲ್ವ, ಅವಾಗ ಅದನ್ನ ನೀವು ವೇಟ್ ಮಾಡ್ತಾ ಹೋಗ್ಬೇಕು. ಅಲ್ಲಿ ಮತ್ತೆ ಎಂಟರ್ ಆಗಲಿಕ್ಕೆ ಈಜಿ. ಸೊ ಇದಂತೂ ಈಗ ಕಂಟಿನ್ಯೂಷನ್ ಇದೆ. ಈಗ ವೇವ್ 5 ಫಾರ್ಮ್ ಆಗ್ತಾ ಇದೆ. ಸೊ ನನ್ಗೆ ಪ್ರಕಾರ 261% ವರೆಗೂ ಅಂತೆ ಬಂದೇ ಬರುತ್ತೆ. ವೇಟ್ ಮಾಡ್ಬೇಕಷ್ಟೇ. 261% ಇಂದ ಇಲ್ಲಿ ಒಂದು 64,000 ವರೆಗೂ ಅಂತೂ ನಮ್ದು ಬ್ಯಾಂಕ್ ನಿಫ್ಟಿ ಮೂವ್ ಆಗುತ್ತೆ. ಸೊ ಇದು ಲೀಡಿಂಗ್ ಡಯಾಗ್ನಲ್ಗೆ ಎಕ್ಸಾಂಪಲ್ಸ್. ಮತ್ತೆ ನೀವು ಇದೇ ತರ ಎಲ್ಲರೂ ಹುಡುಕಿ ಸಿಗತ್ತೆ. ಓಕೆ, ಸೊ ಈಗಂತೂ ನನ್ನ ಹತ್ರ ಮತ್ತೊಂದು ನಿಮಗೆ ಸ್ಟಾಕ್ಸ್ ಅಲ್ಲಿ ಹೇಳ್ತೀನಿ. ಇದನ್ನು ಲೈವ್ ಆಗಿ ಅಬ್ಸರ್ವ್ ಮಾಡ್ತಾ ಇರಿ. ನಾನು ಇದನ್ನ ಮೊದಲೇ ಅಬ್ಸರ್ವ್ ಮಾಡಿ ಇಟ್ಟಿದ್ದೀನಿ. ಓಕೆ, ನೋಡಿ, ಇದನ್ನ ನಾನು 1 ಮತ್ತೆ 2. ಓಕೆ, ಸೊ ಇದು 81% ವರೆಗೂ ಇದೆಯಾ. ಓಕೆ, ಸೊ ಇದು ವೇವ್ 2 ಅಂತ ಕನ್ಸಿಡರ್ ಮಾಡಿದ್ದೀನಿ. ಆಮೇಲೆ ವೇವ್ 2ಗೆ ಏನಾದ್ರು ಮಾಡಿದ್ರೆ ವೇವ್ 3 ನಮ್ದು 100% ಇದೆ. ಸೊ 161% ಇಲ್ಲ. ಓಕೆ, ಸೊ ಈಗ ವೇವ್ 3 ಮತ್ತೆ 4. ಸೊ ವೇವ್ 4 ಮ್ಯಾಕ್ಸಿಮಮ್ 61% ವರೆಗೂ ರಿಟ್ರೇಸ್ ಆಗ್ಬೇಕಾ. ನೋಡಿ, 61%ಗೆ ಬಂದು ಸೊ ನಿಮಗೆ ರಿವರ್ಸಲ್ ಸೈನ್ಸ್ ತೋರಿಸ್ತಾ ಇದೆ. ಓಕೆ, ಇದು ಪ್ರೆಸೆಂಟ್ ಚಾರ್ಟ್ ಹೇಳ್ತಾ ಇರೋದು. ನಾನು ಇವತ್ತಿಗಿರೋ ಡೇಟ್ 28th ನವೆಂಬರ್ 28th ನವೆಂಬರ್ದು ನಾನು ನಿಮಗೆ ಹೇಳ್ತಾ ಇರೋದು. ಓಕೆ, ಸೊ ಈಗ ನಿಮ್ದು ವೇವ್ 1 ಟೆರಿಟರಿಯಲ್ಲಿ ವೇವ್ 4 ಎಂಟರ್ ಆಯ್ತು ಇಲ್ಲಿ. ಕರೆಕ್ಟಾ? ಎಕ್ಸಾಂಪಲ್ ಇದು. ಹಾಗಿದ್ದಾಗ ನಾವು ರೂಲ್ ಆಫ್ ಆಲ್ಟರ್ನೇಷನ್ ಅಪ್ಲೈ ಮಾಡಬೇಕು. ಸೊ ಹೆಚ್ಚು ಕಡಿಮೆ 21.79. ಓಕೆ, ಸೊ 21.96. ಸೊ ಹೆಚ್ಚು ಕಡಿಮೆ ಇಲ್ಲಿಗೆ ಮ್ಯಾಚ್ ಆಯ್ತು ಈಗ. ಸೊ ರೂಲ್ ಆಫ್ ಆಲ್ಟರ್ನೇಷನ್ ಮ್ಯಾಚ್ ಮಾಡೋದಕ್ಕೋಸ್ಕರ ಇದು ವೇವ್ 1 ಟೆರಿಟರಿಯಲ್ಲಿ ಎಂಟರ್ ಆಯ್ತು. ಆಯ್ತಾ? ಸೊ ಈಗ ನಮ್ದು ಏನು ಲೀಡಿಂಗ್ ಡಯಾಗ್ನಲ್ ಏನ್ ಹೇಳುತ್ತೆ ಅಂತಂದ್ರೆ, ಇದು ಈಗ ನಿಮಗೆ ಹೈ ಏನಿರುತ್ತಲ್ವಾ, ಮಿನಿಮಮ್ 127% ಮಿನಿಮಮ್ ಹೇಳಿದಾರೆ ನಾನು. ಸೊ ಮಿನಿಮಮ್ 127% ಹೋಗುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ನೀವು 127% ಕನ್ಸಿಡರ್ ಮಾಡಿದ್ರೆ ಇವತ್ತು ಈ ಸ್ಟಾಕ್ದು ವ್ಯಾಲ್ಯೂ ಇರೋದು 14,643. ಸೊ 127 ಅಂತಾದ್ರೆ 19,484 ಆಗುತ್ತೆ. ಸೊ ಆಲ್ಮೋಸ್ಟ್ ಆಲ್ 5,000 rupees ಪರ್ ಸ್ಟಾಕ್ ಪರ್ ಇಕ್ವಿಟಿ ನಿಮಗೆ
ರೈಸ್ ಆಗುತ್ತೆ. ಸೊ ನಿಮಗೆ ಇಲ್ಲಿಗೆ ಎಂಟರ್ ಆಗಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿಗೆ ಎಂಟರ್ ಆಯ್ತು ಅಂತಂದ್ರೆ ಸೊ ನಿಮಗೆ 5,000 rupees ಪರ್ ಸ್ಟಾಕ್ ನೀವು ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೋಬಹುದು ಅಂತ. ಇದು ಲೀಡಿಂಗ್ ಡಯಾಗನಲ್ದು ಕಾನ್ಸೆಪ್ಟ್. ಓಕೆ, ಬಟ್ ಮತ್ತೆ ಇಲ್ಲಿ ಆದ ತಕ್ಷಣ ನಿಮಗೆ ಡಿಗ್ರಿ ಮುಗಿದ ತಕ್ಷಣ ನೀವು ಮತ್ತೆ ಫಾಲ್ ಆಗುತ್ತೆ. ಓಕೆ, ನೀವು ಮತ್ತೆ ಕನ್ಫ್ಯೂಸ್ ಆಗಬೇಡ. ನಾನು ಇಲ್ಲಿಗೆ ಇದನ್ನ ಫಸ್ಟ್ ಐಡೆಂಟಿಫೈ ಮಾಡಿ, ಅಂದ್ರೆ ಇದನ್ನ ನೋಡ್ಲಿಕ್ಕೆ ಹೋಗ್ಬಿಡಿ, ಇಲ್ಲ ಅದನ್ನ ಕನ್ಸಿಡರ್ ಮಾಡಿ. ನಾನು ಇಲ್ಲಿಗೆ ನಿಮ್ಗೆ ಬೇಸ್ ಪಾಯಿಂಟ್ ಐಡೆಂಟಿಫೈ ಮಾಡಿದ್ದೀನಿ. ಓಕೆ, ಅದಕ್ಕಾಗಿ ಸೊ ನಾನು 1 2 3 4 5 ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಡಿಗ್ರಿ 1 ಮುಗಿಯುತ್ತೆ, ಆಮೇಲೆ ಡಿಗ್ರಿ 2 ಮತ್ತೆ ಕೆಳಗಡೆ ಫಾಲ್ ಆಗುತ್ತೆ. ಓಕೆ, ಸೊ ಇವೆಲ್ಲವೂ ನಾನು ಸಬಾರ್ಡಿನೇಟ್ ಆಗಿ ಥಿಂಕ್ ಮಾಡ್ತಾ ಇರೋದು ಈಗ. ಸೊ ಪ್ರೆಸೆಂಟ್ಲಿ ನನ್ನ ಪ್ರಕಾರ ಡಿಕ್ಸಾನ್ ಈಸ್ ದ ಬೆಸ್ಟ್ ಸ್ಟಾಕ್ಸ್ ಟು ಇನ್ವೆಸ್ಟ್. ಬಟ್ ಏನು ಇನ್ವ್ಯಾಲಿಡೇಷನ್ ಪಾಯಿಂಟ್ ಯಾವ್ದಿದ್ರಲ್ಲಿ 13,344. ಒಂದು ವೇಳೆ 13,344 ಕೆಳಗಡೆ ಏನಾದ್ರು ಸ್ಟಾಕ್ ಮೂವ್ ಆದ್ರೆ ಇದು ಸೊ ನಮ್ಮ ಸ್ಟಡಿಗೆ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ, ಸ್ಟಡಿ ಮಾಡ್ತಾ ಇದ್ದೀವಿ, ಇದು ಕಂಪ್ಲೀಟ್ಲಿ ಫೇಲ್ ಆಗುತ್ತೆ. ಓಕೆ, ಸೊ ಇದು ಅಬೌಟ್ ಲೀಡಿಂಗ್ ಡಯಾಗನಲ್. ಸೊ ಇದೇ ತರ ಇರೋ ಲೀಡಿಂಗ್ ಡಯಾಗನಲ್ಸ್ ನ ನೀವು ಎಲ್ಲ ಚಾರ್ಟ್ಗಳಲ್ಲಿ ಐಡೆಂಟಿಫೈ ಮಾಡಿ. ಸ್ಮಾಲರ್ ಟೈಮ್ ಫ್ರೇಮ್ ಹೋಗಿ, ಲಾರ್ಜರ್ ಟೈಮ್ ಫ್ರೇಮ್ ಅಲ್ಲಿ ಸಿಗಲಿಲ್ಲ ಅಂತಂದ್ರೆ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೋಗಿ 75 ಮಿನಿಟ್ಸ್ ಹೋಗಿ, 15 ಮಿನಿಟ್ಸ್ ಹೋಗಿ, 5 ಮಿನಿಟ್ಸ್ ಹೋಗಿ, ಇದನ್ನ ಹುಡುಕಿ ನನಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೀವು ಹೇಗೆ ಕಮೆಂಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಸ್ಟಾಕ್ ನೇಮು, ಆಮೇಲೆ ಟೈಮ್ ಫ್ರೇಮು, ಯಾವ ಡೇಟಿಂದ ಅದು ಸ್ಟಾರ್ಟ್ ಆಗುತ್ತೆ, ಯಾವ ಡೇಟಿಗೆ ಎಂಡ್ ಆಗುತ್ತೆ ಅನ್ನೋದನ್ನ ನೀವು ನನಗೆ ಕಮೆಂಟ್ ಮಾಡಿ. ಸೊ ನಾನು ಅದನ್ನೇ ಮತ್ತೆ ನಿಮಗೆ ಲೀಡಿಂಗ್ ಡಯಾಗನಲ್ಗೆನೆ ಅಂತ ಮತ್ತೊಂದು ಎಕ್ಸಾಂಪಲ್ಸ್ ಅಂತೇನೆ ಮತ್ತೊಂದು ವಿಡಿಯೋ ಮಾಡಿ ನಾನು ನಿಮಗೆ ಮತ್ತೊಂದು ಸಲ ಪ್ರೆಸೆಂಟ್ ಮಾಡ್ತೀನಿ. ಓಕೆ, ಸೊ ತುಂಬಾ ಇಂಪಾರ್ಟೆಂಟ್ ಇದು ಲೀಡಿಂಗ್ ಡಯಾಗನಲ್ಲು ಆಮೇಲೆ ಎಂಡಿಂಗ್ ಡಯಾಗನಲ್ಲು. ಇದನ್ನ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ಓಕೆ, ಸೊ ನನಗೆ ದಯವಿಟ್ಟು ಕಮೆಂಟ್ ಮಾಡಿ, ಯಾಕಂದ್ರೆ ನಾನು ಇನ್ನೂ ಪ್ರಾಕ್ಟೀಸ್ ಮಾಡ್ಬೇಕು ಇದನ್ನ. ಓಕೆ, ನೀವು ಏನು ಕಳಿಸ್ತೀರ ನನಗೆ, ನಾನು ಅದನ್ನೇ ಮತ್ತೆ ಪ್ರಾಕ್ಟೀಸ್ ಮಾಡ್ತೀನಿ, ಆಮೇಲೆ ವಿಡಿಯೋ ಮಾಡಿ ನಿಮಗೆ ಹಾಕಿರ್ತೇನೆ. ಓಕೆ, ಸೊ ಕಮೆಂಟ್ ಫಸ್ಟ್. ಓಕೆ, ಸೊ ಪಾರ್ಟಿಸಿಪೇಟ್ ಮಾಡಿ ಡಿಸ್ಕಷನ್ಸ್ ಅಲ್ಲಿ. ಸೊ ಸುಮ್ಮನೆ ಹಾಗೆ ನೋಡೋದು ಮಾಡಬೇಡಿ. ಓಕೆ, ಪಾರ್ಟಿಸಿಪೇಷನ್ ತುಂಬಾ ಇಂಪಾರ್ಟೆಂಟು. ನೀವು ಎಷ್ಟು ಪಾರ್ಟಿಸಿಪೇಟ್ ಆಗ್ತಿರೋ ಡಿಸ್ಕಷನ್ ಅಲ್ಲಿ ಅಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಸೊ ನಾನು ನೆಕ್ಸ್ಟ್ ನಿಮ್ ಕಮೆಂಟ್ ಬರೋವರೆಗೆ ನಾನು ನೆಕ್ಸ್ಟ್ ವಿಡಿಯೋ ಎಂಡಿಂಗ್ ಡಯಾಗನಲ್ ಮಾಡಲ್ಲ. ಓಕೆ, ಸೊ ನೀವು ಕಮೆಂಟ್ ನನಗೆ ಒಂದು 10 ಸ್ಟಾಕ್ ಆದ್ರೆ ನೀವು ಲೀಡಿಂಗ್ ಡಯಾಗನಲ್ದು ಹೇಳಲೇಬೇಕು, ಅವಾಗಿನೇ ನಾನು ನೆಕ್ಸ್ಟ್ ಎಂಡಿಂಗ್ ಡಯಾಗನಲ್ ಹೇಳ್ಕೊಡ್ತೀನಿ. ಓಕೆ, ಸೊ ಅಲ್ಲಿವರೆಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ನೋಟಿಫಿಕೇಶನ್ ಬೆಲ್ ಐಕನ್ನ ಆನ್ ಮಾಡಿ. ಓಕೆ, ಥ್ಯಾಂಕ್ ಯು.